ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಮತ್ತೆ ನೇಪಾಳಿಗರ ಪುಂಡಾಟ ಮುಂದುವರೆದಿದೆ. ಈ ಬಾರಿ ವಿಧಾನಸೌಧದ ಮುಂದೆ ನೇಪಾಳಿ ಹುಡುಗರು ಹುಚ್ಚಾಟವನ್ನು ಪ್ರದರ್ಶಿಸಿರೋದು. ಶಾಕಿಂಗ್ ಅಂತ ಹೇಳಿದ್ರೆ ಇದು ವಿಧಾನಸೌಧದ ಮುಂದೆ ಆಗಿರೋದು ಅನ್ನೋದು ಗೊತ್ತಾಗ್ತಾ ಇದೆ. ಇಡೀ ರಾಜ್ಯದ ಆಡಳಿತ ಕೇಂದ್ರ ಶಕ್ತಿ ಸೌಧ ಅಲ್ಲಾಗಿರೋದು. ಇದು ಎರಡು ಗುಂಪುಗಳ ನಡುವೆ ಹೊಡೆದಾಟ ಆಗೋ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಜೂನ್ 28ನೇ ತಾರೀಕು ನಡೆದಿರುವ ಘಟನೆ 2 ದಿನಗಳ ಹಿಂದೆ ಈಗ ಬೆಳಕಿಗೆ ಬರ್ತಾ ಇದೆ. ವಿಧಾನಸೌಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದರ ಬಗ್ಗೆ ಕೂಡ ಮಾಹಿತಿ ಇದೆ. ಈ ಹೊಡೆದಾಟಕ್ಕೆ ಕಾರಣ ಏನು ಅನ್ನೋದು ಗೊತ್ತಿಲ್ಲ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಜನರನ್ನ ಬಂಧಿಸಲಾಗಿದೆ. ಉಳಿದವರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಅಲ್ಲ, ವಿಧಾನಸೌಧ ಅಂತ ಹೇಳಿದ್ರೆ ಹೈ ಸೆಕ್ಯೂರಿಟಿ ಝೋನ್ ಇರೋ ಕಡೆ. ಅದು ಸುಮ್ಮನೆ ಹೋಗ್ಬಿಟ್ಟು ಒಂದು 10 ನಿಮಿಷ ಬೈಕ್ ನಿಲ್ಲಿಸ್ತೀರಿ ಅಂದ್ರೆ 20 ಸಲ ಪೊಲೀಸರು ಬಂದು ಕಿರಿಕಿರಿ ಮಾಡ್ತಾರೆ. ಅಂಥದ್ರಲ್ಲಿ ಇಷ್ಟು ಜನ ಹೀಗೆ ಈ ಲೆವೆಲ್ಗೆ ಹೊಡೆದಾಡ್ಕೊಳ್ತಾ ಇದಾರೆ. ಮೆಟ್ರೋ ಸ್ಟೇಷನ್ ಹತ್ರ ಬಡ್ದಾಡ್ಕೊಂಡಿದ್ದಾರೆ, ಅಲ್ಲೇ ಫುಟ್ಪಾತ್ ಹತ್ರ ಬಡ್ದಾಡ್ಕೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಯಾವ ಕಾರಣಕ್ಕೆ ಹಿಂಗೆ ಹುಚ್ಚಾಟ ಮೆರೆತಿರೋದು ಇವರು? ಆಮೇಲೆ ವಿಧಾನಸೌಧ ಅಂದರೆ ಹೈ ಸೆಕ್ಯೂರಿಟಿ ಝೋನು. 5 ನಿಮಿಷ ಹೆಚ್ಚು ಕಡಿಮೆ ಆದರೂ ಕೂಡ ದೊಡ್ಡ ದೊಡ್ಡ ಅವಾಂತರಗಳಾಗೋ ಸಾಧ್ಯತೆ ಇರುತ್ತೆ. ಇಷ್ಟೊತ್ತು ಇವರು ಹೊಡೆದಾಡ್ಕೊಂಡಿದ್ದಾರೆ. ಬಟ್ ಪೊಲೀಸರು ಏನು ಮಾಡ್ತಿದ್ರು? CCTV ವಿಜುವಲ್ಸ್ ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದರಲ್ಲಿ ಏನೆಲ್ಲ ವಿಚಾರಗಳು ಗೊತ್ತಾಗಿದೆ? ಖಂಡಿತವಾಗಿ ಮಮತಾ, ಈಗ ಆಶ್ಚರ್ಯಕರ ವಿಚಾರ ಏನಂದ್ರೆ ಇಲ್ಲಿ ಇದೇ ಜಾಗದಲ್ಲಿ ಇದು 3ನೇ ಬಾರಿ ಈ ರೀತಿಯ ಗಲಾಟೆಗಳು ನಡೆದಿರುವಂಥದ್ದು. ಯಾಕಂದ್ರೆ ಅದು ಕೂಡ ನೇಪಾಳಿಗರದೇ ಗಲಾಟೆಗಳು ನಡೆದಿರುವಂಥದ್ದು. ಯಾಕಂದ್ರೆ ಸರ್ಕಾರಿ ರಜಾ ದಿನ ಇರ್ಬೋದು ಅಥವಾ ವೀಕೆಂಡ್ಗಳಿರ್ಬೋದು, ಆ ಸಂದರ್ಭದಲ್ಲಿ ಕಬ್ಬನ್ ಪಾರ್ಕ್ ಇರ್ಬೋದು, ವಿಧಾನಸೌಧ ಇರ್ಬೋದು, ಅಲ್ಲಿಗೆ ಅವ್ರು ಬರ್ತಾರೆ. ಬಂದಂಥ ಕುಟುಂಬ ಸಮೇತರಾಗಿ ಬಂದಂಥ ಸಂದರ್ಭದಲ್ಲಿ ಜೊತೆಗೆ ಆ ಯುವಕರು ಇರ್ತಾರೆ, ಅವರು ಕೂಡ ಅಲ್ಲಿ ಬಂದು ಫೋಟೋನ ತೆಗೆಸ್ಕೊಳ್ಳುವಂಥದ್ದು, ಆ ರೀತಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳೇನಿತ್ತು ಆ ಕಾರ್ಯಕ್ರಮಗಳಿಗೆ ಅಟೆಂಡ್ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು. ಆದರೆ ಈ ಬಾರಿ ಅಂದ್ರೆ 28ನೇ ತಾರೀಕು ಆಗಿರುವಂಥ ಗಲಾಟೆ ಏನಂದ್ರೆ, ಒಂದು ಗ್ಯಾಂಗ್ ಫೋಟೋನ ತೆಗೆಸ್ಕೊಳ್ತಾ ಇರ್ತದೆ. ಫೋಟೋನ ತೆಗೆಸ್ಕೊಳ್ಳೋದ ಸಂದರ್ಭದಲ್ಲಿ ಮತ್ತೊಂದು ಗ್ಯಾಂಗ್ ಅಡ್ಡಕ್ಕೆ ಫೋಟೋಗೆ ಅಡ್ಡಿಯನ್ನ ಬಂದಿರುತ್ತದೆ. ಯಾಕಂದ್ರೆ ಅತಿ ಹೆಚ್ಚು ಜನ ಇರ್ತಾರೆ. ಸಾಮಾನ್ಯವಾಗಿ ಯಾರು ಫೋಟೋ ತೆಗಿತಾ ಇದ್ದಾರೆ ಮತ್ತು ಯಾರು ಫೋಟೋಗೆ ಪೋಸ್ ಅನ್ನ ಕೊಡ್ತಾ ಇದ್ದಾರೆ ಅಷ್ಟು ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಅಂತ ಸಂದರ್ಭದಲ್ಲಿ ಇವರು ಅಡ್ಡ ಬಂದ್ರು ಅನ್ನೋ ವಿಚಾರಕ್ಕೆ ಮಾತಿನ ಚಕಮಕಿ ನಡೆದಿರುವಂಥದ್ದು. ಮಾತಿನ ಚಕಮಕಿ ನಡೆದು ಅಲ್ಲೇ ದೊಡ್ಡ ಮಟ್ಟಿಗೆ ಗಲಾಟೆಯನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅವರೇ ಒಂದಷ್ಟು ಜನ ವಿಡಿಯೋನ ಮಾಡಿದ್ದಾರೆ. ವಿಡಿಯೋನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿರುವಂಥದ್ದು. ಜೊತೆಗೆ ಪೊಲೀಸ್ ಠಾಣೆಗೂ ಕೂಡ ಕಂಪ್ಲೇಂಟ್ ಅನ್ನ ಕೊಡುವಂತ ಕೆಲಸಗಳು ಕೂಡ ಆಗಿದ್ದಾವೆ. ಸಾಮಾನ್ಯವಾಗಿ ಅಲ್ಲಿ ಟ್ರಾಫಿಕ್ ಪೊಲೀಸರುಗಳು ಇರ್ತಾರೆ. ಟ್ರಾಫಿಕ್ ಪೊಲೀಸರುಗಳು ಇದ್ದಂತ ಸಂದರ್ಭದಲ್ಲಿ ಆ ಟ್ರಾಫಿಕ್ ಅನ್ನ ನಿಯಂತ್ರಣ ಮಾಡುವಂಥದ್ದು ಅಥವಾ ವೆಹಿಕಲ್ ಗಳನ್ನ ಅಲ್ಲಿ ನಿಲ್ಲಿಸಬಾರ್ದು ಅಂತ ಹೇಳಿ, ಆದ್ರೆ ಲಾ ಅಂಡ್ ಆರ್ಡರ್ ಪೊಲೀಸರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರಬೇಕಾದಂತ ಅನಿವಾರ್ಯ ಪರಿಸ್ಥಿತಿಗೆ ಎದುರಾಗ್ತಾ ಇರುವಂಥದ್ದು. ಪ್ರತಿ ಬಾರಿಯೂ ಕೂಡ ಯಾರಾದ್ರೂ ಬಂದಂತ ಸಂದರ್ಭದಲ್ಲಿ ಬೇರೆ ಬೇರೆ ಕುಟುಂಬದ ಇರ್ಬೋದು ಅಥವಾ ಬೇರೆ ಬೇರೆ ಯುವಕರ ಗುಂಪು ಇರ್ಬೋದು, ಅವರು ಗಲಾಟೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಈಗ ಹೆಚ್ಚಿನ ಕೇಸ್ಗಳು ಮತ್ತು ಹೆಚ್ಚಿನ ಪ್ರಕರಣಗಳು ಕೂಡ ಈಗ ಸದ್ಯಕ್ಕೆ ದಾಖಲಾಗ್ತಾ ಇದೆ. ಸದ್ಯಕ್ಕೆ ಈಗ ಈ ಪ್ರಕರಣದಲ್ಲಿ ನೇಪಾಳಿಗರ ಹೊಡೆದಾಟ ಏನಿತ್ತು ಅಂದ್ರೆ 3 ಬಾರಿ ಇದೇ ರೀತಿಯಲ್ಲಿ ಬೇರೆ ಬೇರೆ ಗ್ಯಾಂಗ್ಗಳು ಹೊಡೆದಾಡ್ಕೊಂಡಿದ್ವಿ. ಈಗ 3ನೇ ಬಾರಿ ಹೊಡೆದಾಡ್ಕೊಂಡಂತ ಆರೋಪಿಗಳೇನಿದ್ರು ಅದರಲ್ಲಿ 4 ಜನ ಆರೋಪಿಗಳನ್ನ ಬಂಧನಕ್ಕೊಳಪಡಿಸಿದ್ದಾರೆ. ಮತ್ತಷ್ಟು ಜನ ಆರೋಪಿಗಳಿಗಾಗಿ ಈಗ ಹುಡುಕಾಟವನ್ನು ಕೂಡ ನಡೆಸ್ತಾ ಇರುವಂತದ್ದು. ಮಮತಾ, ರೈಟ್.